ಅಕಾಡೆಮಿಕ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯವರು ಇನ್ನೊಂದು ಪ್ರಾಕ್ಟೀಸ್ ಪೇಪರ್ನ ಬಿಡುಗಡೆ ಮಾಡಿದ್ದಾರೆ. ಅದು ಮಾದರಿ ಪ್ರಶ್ನೆ ಪತ್ರಿಕೆ 4. ಅದರಲ್ಲಿ ಪ್ರಥಮ ಭಾಷೆ ಕನ್ನಡದ ಒಂದು 40 ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದು ಬಹುಶಃ 37ನೇ ಪ್ರಾಕ್ಟೀಸ್ ಪೇಪರ್ ಅನಿಸುತ್ತೆ. ಇದಕ್ಕಿಂತ ಮುಂಚೆ ನಾವು ಎಲ್ಲ ವಿಷಯದಲ್ಲಿ ಕೂಡ ಪ್ರಾಕ್ಟೀಸ್ ಪೇಪರ್ಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ಮೇಲೆ ಐಕಾರ್ಡಲ್ಲಿ SSLC ಪ್ರಾಕ್ಟೀಸ್ ಪೇಪರ್ ಸೀರೀಸ್ ಅಂತ ಇದೆ. ಅದನ್ನು ಒತ್ತಿದರೆ ತಾವು ಹಿಂದೆ ಎಲ್ಲಾಗ್ತಕ್ಕಂಥ ಒಂದು ಪ್ರಾಕ್ಟೀಸ್ ಪೇಪರ್ ವಿಡಿಯೋ ನೋಡ್ಬೋದು. ಇದು 37ನೇ ಪ್ರಾಕ್ಟೀಸ್ ಪೇಪರ್. ಅಷ್ಟಲ್ಲದೆ ಇಲ್ಲಿಯವರೆಗೆ ಕನ್ನಡ ವಿಷಯದಲ್ಲಿ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ತಾವುಗಳು ನೋಡ್ಬೋದು. ಶುರು ಮಾಡೋಣ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡಿ ಮಾದರಿ ಪ್ರಶ್ನೆ ಪತ್ರಿಕೆ 4ರ ಕೀ ಉತ್ತರಗಳು. ಪ್ರಥಮ ಭಾಷೆ ಕನ್ನಡದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಎಲ್ಲಿ ಪಾಲಿಸಲಾಗುತ್ತೆ? ಸರಿಯಾಗಿರ್ತಕ್ಕಂಥ ಉತ್ತರ ಇದು. ಬ್ಲಾಕ್ಔಟ್ ನಿಯಮವನ್ನು ಗಡಿ ಪ್ರದೇಶಗಳಲ್ಲಿ ಪಾಲಿಸಲಾಗುತ್ತೆ. 50 ವರ್ಷದ ಕೆಳಗೆ ಮುದುಕಿಯ ಊರಲ್ಲಿ ಯುದ್ಧ ಘಟಿಸಲು ಕಾರಣ ಏನು? ಸರಿ ಉತ್ತರ ಧರ್ಮ. ಧರ್ಮದ ಕಾರಣದಿಂದಲೇ 50 ವರ್ಷದ ಕೆಳಗೆ ಮುದುಕಿಯ ಊರಲ್ಲಿ ಯುದ್ಧ ಘಟಿಸಿತ್ತು. ಬೆಳಕಿಗೊಲಿದವರ ಉರಿವ ಬುತ್ತಿಯ ಕೊರುಕು ಕಾಣರು ಎಂಬ ಮಾತು ಯಾರು ಯಾರಿಗೆ ಹೇಳಿದರು? ಈ ಮಾತು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಬೆಳಕಿಗೊಲಿದವರ ಉರಿಯುವ ಬತ್ತಿಯ ಕರುಕ ಕಾಣರು ಅಂತ. ಪ್ರಶ್ನೆ 4. ಜಟಿಲ ಕಬರಿಯು ವಾಸವಾಗಿದ್ದ ಸ್ಥಳ ಯಾವುದು? ಜಟಿಲ ಕಬರಿಯು ಅವರು ಮತಂಗಾಶ್ರಮದಲ್ಲಿ ವಾಸವಾಗಿದ್ದರು. ಮತಂಗಾಶ್ರಮ ಸರಿ ಉತ್ತರ. ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷವಾಕ್ಯವನ್ನು ನೀಡಿದವರು ಯಾರು? ಕೈಗಾರಿಕಾ ಇಲ್ಲವೇ ನಾಶ ಅಂತಕ್ಕಂಥ ಘೋಷವಾಕ್ಯ ನೀಡಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಏಷ್ಯಾ ಖಂಡದಲ್ಲಿ ಮೊದಲು ಆರಂಭಿಸಿದ ಜಲವಿದ್ಯುತ್ ಯೋಜನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಇತ್ತು. ಅದು ಶಿವನ ಸಮುದ್ರದ ಬಳಿ ಅಂತಕ್ಕಂಥದ್ದು ಸರಿ. ವಚನಕಾರರ ದೃಷ್ಟಿಯಲ್ಲಿ ಯಾವುದು ದೇವರಾಗಿತ್ತು? ವಚನಕಾರರ ದೃಷ್ಟಿಯಲ್ಲಿ ಅವರವರ ಪ್ರಜ್ಞೆ ಏನಾಗಿತ್ತಪ್ಪ ಅಂದ್ರೆ ದೇವರಾಗಿತ್ತು. 8. ಲೇಖಕ ದೇವನೂರು ಮಹಾದೇವರವರು ಜನಿಸಿದ ಸ್ಥಳವನ್ನು ಕೇಳಿದ್ದಾರೆ. ನಂಜನಗೂಡು ತಾಲೂಕಿನ ದೇವನೂರು ಮಹಾದೇವ ಅವರ ಜನ್ಮಸ್ಥಳ. ಶಾನುಭೋಗರನ್ನು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವನ್ನು ಕೇಳಿದ್ದಾರೆ. 9ರಲ್ಲಿ ಡಿ ಅಂತಿದೆ. 2, 3, 4ನೇ ವಾಕ್ಯಗಳು ಸರಿ. ಅಂದರೆ ಹುಲಿಯು ಪುಣ್ಯಕೋಟಿಯ ವಂಶಸ್ಥನಾದ್ದರಿಂದ, ಭರತಖಂಡದ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳದೇ ಇರುವುದರಿಂದ, ಶತ್ರುಗಳು ಬೆನ್ನು ತಿರುಗಿಸಿದ ನಂತರ ಕೊಲ್ಲುವುದು ಧರ್ಮವಲ್ಲ ಎಂಬ ಕಾರಣದಿಂದ. ಪ್ರಶ್ನೆ 10ಕ್ಕೆ ಹೋಗೋಣ. ಸೈತಾನ್ ಹಿಂದಿರುಗು ಎಂದುಕೊಂಡವರು ಯಾರು ಅಂತ ಇದೆ. ಸೈತಾನ್ ಹಿಂದಿರುಗು ಅಂದುಕೊಂಡವರು ಹುಲಿ. ಪ್ರಶ್ನೆ 11. ವೃಕ್ಷ ಸಾಕ್ಷಿ ಗದ್ಯ ಈ ಸಾಹಿತ್ಯಕ್ಕೆ ಸೇರಿದೆ. ಯಾವ ಸಾಹಿತ್ಯದ ಪ್ರಕಾರಕ್ಕೆ ವೃಕ್ಷ ಸಾಕ್ಷಿ ಪಾಠ ಸೇರಿದೆ ಅಂದರೆ ಅದು ಚಂಪು ಸಾಹಿತ್ಯ. ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದ್ದರು ಅಂತ 12ನೇ ಪ್ರಶ್ನೆ ಇದೆ. ವೃಕ್ಷ ಸಾಕ್ಷಿ ಎಂಬುದನ್ನು ಕೇಳಿದ್ದಕ್ಕಾಗಿ ಈ ಧರ್ಮಾಧಿಕಾರಕರು ವಿಸ್ಮಯವನ್ನು ಹೊಂದಿದ್ದರು. 13. ಮತಗಳೆಲ್ಲವೂ ಪಥಗಳು ಅಂತಕ್ಕಂಥದ್ದಿದೆ. ಅದರ ಮುಂದಿನ ಪಥಗಳು ಅಂತಕ್ಕಂಥ ಮುಂದಿನ ಸಾಲು ಏನಿದೆ ಅಂತಂದರೆ 13ರ ಉತ್ತರ ಹೊಸ ಎಚ್ಚರದೊಳು ಬದುಕೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಸಂಕಲ್ಪ ಗೀತೆ ಪದ್ಯದ ಆಕರ ಕೃತಿಯನ್ನು ಕೇಳಿದ್ದಾರೆ. 14. ಅದು ಎದೆ ತುಂಬಿ ಹಾಡಿದೆನು ಈ ಕೃತಿಯಿಂದ ಸಂಕಲ್ಪ ಗೀತೆಯನ್ನು ಆರಿಸಿದ್ದಾರೆ. 15. ಕಾಲಹಕ್ಕಿಯು ತನ್ನ ಚುಂಚನ್ನು ಚಾಚಿದ್ದು ಅಂತ 15ನೇ ಪ್ರಶ್ನೆ ಇದೆ. ಸರಿ ಉತ್ತರ ದಿಗ್ಮಂಡಲಗಳ ಆಚೆ ಕಾಲಹಕ್ಕಿ ತನ್ನ ಚುಂಚನ್ನು ಚಾಚಿದೆ. 16. ಹಕ್ಕಿಯು ಏನನ್ನು ಸೆಕ್ಕಿಸಿಕೊಂಡಿದೆ ಅಂತ ಪ್ರಶ್ನೆ ಇದೆ. ಸರಿ ಉತ್ತರ ಇದೆ. ಚಿಕ್ಕಿಯ ಮಾಲೆಯನ್ನು ಹಕ್ಕಿಯು ಸೆಕ್ಕಿಸಿಕೊಂಡಿದೆ. 17. ಹಲಗಲಿ ಬೇಡರಿಗೆ ಬುದ್ಧಿ ಮಾತು ಹೇಳಿದ ಬ್ರಿಟಿಷ್ ಅಧಿಕಾರಿ ಯಾರು? ಹಲಗಲಿಗೆ ಹೆಬ್ಲಕ್ ಸಾಹೇಬ ಏನ್ ಮಾಡ್ತಾನಪ್ಪ ಅಂದ್ರೆ ಬುದ್ಧಿವಾದವನ್ನ ಹೇಳ್ತಾನೆ. ಈತನೇ ಬ್ರಿಟಿಷ್ ಅಧಿಕಾರಿ. 18. ಇವರು ಹಲಗಲಿ ಬೇಡರ ಪ್ರಮುಖರು. 18ರಲ್ಲಿ ರಾಮ, ಹನುಮ, ಜಡಗ, ಬಾಲ ಈ 4 ಜನರು ಕೂಡ ಏನಪ್ಪಾ ಅಂದ್ರೆ ಹಲಗಲಿ ಬೇಡರಲ್ಲಿ ಪ್ರಮುಖ ವ್ಯಕ್ತಿಗಳು. 19. ಅಕಟಾ ಕರುಪತಿಗೆ ಕೇಡುಂದು ದಾದೆನು. ಅಕಟಾ ಕುರುಪತಿಗೆ ಕೇಡು ದುಂದೆದನು ಅಂತಕ್ಕಂಥ ಇದೆ. ಈ ವಾಕ್ಯದ ಅರ್ಥವನ್ನ ಕೇಳಿದ್ದಾರೆ. ಈ ವಾಕ್ಯದ ಅರ್ಥ ಏನಪ್ಪಾ ಅಂದ್ರೆ ದುರ್ಯೋಧನನಿಗೆ ಕೆಡುಕು ಅಂತ ಅನ್ಸತ್ತೆ. ಉತ್ತರ ಇದೆ. 20
ಹುಲ್ಲಿನ ಹಾಸು ಕವಿಗೆ ಕಂಡದ್ದು ಹೀಗೆ. ಸೊ ಹುಲ್ಲಿನ ಹಾಸು ಕವಿಗೆ ಮಕಮಲ್ಲಿನ ಜಮಖಾನೆ ಹಾಗೆ ಏನಾಗ್ತದಪ್ಪ ಅಂದ್ರೆ ಕಾಣ್ತದ. 21 ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಯಾವ ಪ್ರಶಸ್ತಿ ಲಭಿಸಿದೆ? ಅದು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ. 22 ಯಾರನ್ನು ಕೊಂದ ಬಳಿಕ ಸಂಧಿಯನ್ನು ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ? ಸರಿ ಉತ್ತರ, ಭೀಮ ಅರ್ಜುನರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳ್ತಾನೆ ದುರ್ಯೋಧನ. 23 ಮಹಾಕವಿ ರನ್ನನಿಗೆ ಇದ್ದ ಬಿರುದು? ಮಹಾಕವಿ ರನ್ನನಿಗೆ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ಇತ್ತು. 24 ಜಿಯ ಹಸಾದವೆಂಬುದು ಕಷ್ಟ. ಈ ವಾಕ್ಯ ಯಾರು ಯಾರಿಗೆ ಹೇಳಿದರು ಅಂತ ಇದೆ. ಈ ವಾಕ್ಯ ಕೃಷ್ಣ ಕರ್ಣನಿಗೆ ಹೇಳ್ತಾನೆ, ಜಿಯ ಹಸಾದವೆಂಬುದು ಕಷ್ಟ. 25 ಗರ್ವಂ ಬಿಡಿಸದರ್ದೊಡೆ ತನ್ನ ಮಾತೆಯಂ ಸರ್ವಜನಂ ಬಂಜೆಯನ್ನ ದಿರ್ದಪುದೆ ಎಂದು ಲವ ಹೇಳಲು ಕಾರಣ ಏನು ಅಂತ ಇದೆ. ಅದಕ್ಕೆ ಉತ್ತರ ಏನಪ್ಪ ಅಂದ್ರೆ, ಕುದುರೆಯ ಹಣೆಯ ಮೇಲೆ ರಾಮನೋರ್ವನೇ ವೀರನು ಎಂದು ಬರೆದಿತ್ತು. ಇದೇ ಕಾರಣಕ್ಕಾಗಿ ಲವ ಏನ್ ಹೇಳ್ತಾನಪ್ಪ ಅಂದ್ರ, ಗರ್ವಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಂ ಬಂಜೆಯನ್ನ ದಿರ್ದಪುದೆ ಅಂತ ಹೇಳ್ತಾನೆ. ಪ್ರಶ್ನೆ 26ಕ್ಕೆ ಹೋಗೋಣ. ಪ್ರಶ್ನೆ 26 ಏನಿದೆ ಅಂತಂದ್ರೆ, ಪಾರ್ವರ ಮಕ್ಕಳು ಅಂಜಲು ಕಾರಣ ಅಂತ ಇದೆ. ಪಾರ್ವರ ಮಕ್ಕಳು ಮುಖ್ಯವಾಗಿ ಅಂಜಲು ಕಾರಣ ಲವನು ಕುದುರೆಯನ್ನ ಕಟ್ಟಿದ್ದಕ್ಕಾಗಿ. ಪ್ರಶ್ನೆ 27 ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿರುವವರು? ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ಮುಖ್ಯವಾಗಿ ಶೂದ್ರರು ಮತ್ತು ಅಸ್ಪೃಶ್ಯರು ತುತ್ತಾಗಿದ್ದಾರೆ. 28 ಜಲಿಯನ್ ವಾಲಾಬಾಗನ ಮಣ್ಣನ್ನು ತ್ಯಾಗದ ಪ್ರತೀಕ ಎಂದು ಹೇಳಿದವರು ಯಾರು? ಜಲಿಯನ್ ವಾಲಾಬಾಗದ ಮಣ್ಣು ತ್ಯಾಗದ ಪ್ರತೀಕ ಅಂತ ಹೇಳಿದವರು ಭಗತ್ ಸಿಂಗ್. ಇಲ್ಲಿ ಒಗಟ್ಟಿದೆ ನೋಡಿ 29 ಹೊಲದಲ್ಲಿ ಹುಟ್ಟೋದು ಹೊಲದಲ್ಲಿ ಬೆಳೆಯೋದು ಅಂದ್ರೆ ಗರಿಕೆ ಹುಲ್ಲು, ಬಗಲಲ್ಲಿ ಕುಕ್ಕುವುದು ಬಾಯಲ್ಲಿ ತಿಂಬೋದು ಅಂದ್ರೆ ಗೊತ್ತಿದಂಗೆ ಬೀಸು ಕಲ್ಲು ಅಂತ ಇದ್ರ ಅರ್ಥ ಆಗತ್ತೆ ಉತ್ತರ. 30 ಪುಟ್ಟಿಯು ಮೂಕ ವಿಸ್ಮಿತಳಾಗಿ ಯಾರನ್ನು ನೋಡುತ್ತಿದ್ದಾಳೆ? ಪುಟ್ಟಿ ಮೂಕ ವಿಸ್ಮಿತಳಾಗಿ ಬಾಲರವಿಯನ್ನ ನೋಡುತ್ತಿದ್ದಾಳೆ. ವರ್ಣಮಾಲೆಯಲ್ಲಿಯ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10. 32 ಸುರಾಸುರ ಅಂತಕ್ಕಂಥ ಪದವು ಯಾವ ಸಂಧಿಗೆ ಉದಾಹರಣೆ ಆಗಿದೆ? ಸುರಾಸುರ ಅಂತಕ್ಕಂಥ ಪದ ಅದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ. 33 ಸತಿಪತಿ ಅಂತಕ್ಕಂಥದ್ದು ಜೋಡು ನುಡಿ, ಬಟ್ಟ ಬಯಲು ಅನ್ನೋದು ವಿರುಕ್ತಿ, ಜೋಡು ನುಡಿ ಅನುಕರಣಾವ್ಯಯ ಸಂಧಿ ಪದ. 33ರಲ್ಲಿ ಸತಿಪತಿ ಜೋಡು ನುಡಿಯಾದರೆ ಬಟ್ಟ ಬಯಲು ವಿರುಕ್ತಿ ಪದ. 34 ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನ ಬಳಸುತ್ತಾರೆ. ಒಬ್ಬರು ಹೇಳಿರ್ತಕ್ಕಂಥ ಮಾತನ್ನ ಯಥಾವತ್ತಾಗಿ ಬರೆಯುವಾಗ ಉದ್ಧರಣ ಚಿಹ್ನೆಯನ್ನ ಬಳಸ್ತಾರೆ. 35 ಗಮಕ ಸಮಾಸಕ್ಕೆ ಉದಾಹರಣೆಯನ್ನ ಕೇಳಿದ್ದಾರೆ. ಗಮಕ ಸಮಾಸಕ್ಕೆ ಉದಾಹರಣೆಯಾದ ಪದ ಸಿಡಿಗುಂಡು. ಸಿಡಿಗುಂಡು ಅಂತಕ್ಕಂಥದ್ದು ಗಮಕ ಸಮಾಸಕ್ಕೆ ಉದಾಹರಣೆ. 36 ಇದರಲ್ಲಿ ಯಾವುದು ತದ್ದಿತಾಂತ ಭಾವನಾಮ ಪದ ಅಂತ ಕೇಳಿದ್ದಾರೆ. ಜಾನತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ ಪದಕ್ಕೆ ಉದಾಹರಣೆ. 2 ವಾಕ್ಯಗಳಲ್ಲಿ ಅಭೇದ ರೂಪಭಾವವು ತೋರಿ ಬಂದರೆ ಅದು ಯಾವ ಅಲಂಕಾರ? 2 ವಾಕ್ಯಗಳಲ್ಲಿ ಅಭೇದ ರೂಪಭಾವ ತೋರಿ ಬಂದರೆ ಅದು ರೂಪಕಾಲಂಕಾರ ಆಗಿರ್ತದೆ. ಇಲ್ಲಿ ನೋಡಿ, ಈ ಒಂದು ವಾಕ್ಯ ಕೊಟ್ಟಿದ್ದಾರೆ, ವಾಕ್ಯಕ್ಕೆ ಪ್ರಸ್ತಾರ ಹಾಕಕ್ಕೆ ಹೇಳಿದ್ದಾರೆ. ಪುಟ್ಟಿದ ನೂರ್ವರು ಮೆನ್ನೊಡೆ ಅಂತ ಇದೆ ನೋಡಿ. ಪುಟ್ಟಿದ ನೂರ್ವರು ಮೆನ್ನೊಡ ಅಂತಕ್ಕಂಥ ವಾಕ್ಯಕ್ಕೆ ಪ್ರಸ್ತಾರವನ್ನು ಹಾಕಿದಾಗ ಅದಕ್ಕೆ ಯಾವ ತರನಾಗಿರ್ತಕ್ಕಂಥ ವಿನ್ಯಾಸ ಬರುತ್ತೆ ಅಂದ್ರೆ, ಗುರು ಲಘು ಲಘು, ಗುರು ಲಘು ಲಘು, ಗುರು ಲಘು ಲಘು, ಈ ತರನಾಗಿರ್ತಕ್ಕಂಥ ವಾಕ್ಯ ಬರುತ್ತೆ ಪುಟ್ಟಿದ ನೂರ್ವರು ಮೆನ್ನೊಡ ಅಂತಕ್ಕಂಥ ವಾಕ್ಯಕ್ಕೆ ಪ್ರಸ್ತಾರ ಹಾಕಿದಾಗ. 39ಕ್ಕೆ ಹೋಗೋಣ. ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಈ ಗಾದೆಯಲ್ಲಿ ಯಾವುದರ ಭಾವ ವ್ಯಕ್ತವಾಗಿದೆ? ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಅಂತಕ್ಕಂಥ ಗಾದೆಯಲ್ಲಿ ಕೆಡುಕಿನ ಕುರಿತಾಗಿರ್ತಕ್ಕಂಥ ಭಾವ ವ್ಯಕ್ತವಾಗಿದೆ. ಕೊನೆಯ ಪ್ರಶ್ನೆ. ದಯಮಾಡಿ ತಾವು ಕಡೆ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ನಮ್ಮದೇ ಆಗಿರ್ತಕ್ಕಂಥ 2 ಯೂಟ್ಯೂಬ್ ಚಾನಲ್ಗಳಾಗಿರ್ತಕ್ಕಂಥ ಒಂದು ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ತಾವು ಬೆಟರ್ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ
ಈ ಒಂದು ಪ್ರಶ್ನೆ ಪತ್ರಿಕೆಯ 40ನೆಯ ಹಾಗೂ ಕಡೆಯ ಪ್ರಶ್ನೆ ಇದೆ. ವ್ಯಾವಹಾರಿಕ ಪತ್ರ ಬರೆಯುವಾಗ ಬಳಸ್ತಕ್ಕಂಥ ಗೌರವ ಸಂಬೋಧನೆ ಏನು ಅಂತ ಇದೆ. ಸೊ ವ್ಯಾವಹಾರಿಕ ಪತ್ರವನ್ನು ಬಳಸುವಾಗ ನಾವು ಮಾನ್ಯರೇ ಅಂತಕ್ಕಂಥ ಗೌರವ ಸಂಬೋಧನೆಯನ್ನು ಬಳಸ್ತೀವಿ. ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ.